ಗೈಸ್ ನಮ್ಮ ಅಜ್ಜಿನ ಇವಾಗ ಆಪರೇಷನ್ ಥಿಯೇಟ್ರ್ ಒಳಗಡೆ ಕರ್ಕೊಯ್ತವ್ರೆ. ಗೈಸ್ ನಮ್ಮ ಅಣ್ಣ ಒಂದು ಕಾರ್ ಒಂದು ಬೈಕ್ಗೆ ಟಚ್ ಮಾಡ್ಬಿಟ್ಟ, ಕೀಚ್ಕೊಂಡ ಕಣವು ಒಳಗೆ ತಗ್ಗೋದಂಗಾಗದೆ, ಕಾರೇ ತಗ್ಗೋದಂಗೆ. ಹ್ಯಾಂಗ್ ಆಫ್ ಮಾಡೋಣ ಹೊಸಿ ಅದು ಒಂದು ಬವ ಬೈತದ ಇವಾಗ. ಗೈಸ್ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ನೋಡಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತು ಬೆಂಗಳೂರಿಗೆ ಹೋಗ್ಬೇಕು ನಾನು ನಮ್ಮ ಅಜ್ಜಿ ಕರ್ಕೊಂಡು. ಏನಕ್ಕೆ ಅಂದರೆ ಸ್ವಲ್ಪ ಮಂಡಿ ತೋರಿಸೋದೈತೆ, ಒಂದು ಶೂಟ್ ಐತೆ, ಆಮೇಲೆ ಒಂದು ಪ್ರಮೋಷನ್ ಶೂಟ್ ಇದೆ, ಇಷ್ಟೆಲ್ಲ ಕೆಲಸಗಳ. ಅದಕ್ಕೆ ಬೆಂಗಳೂರಿಗೆ ಹೋಗ್ತಾ ಇರೋದು. ನಮ್ಮ ಜ್ಞಾನ ಮಗಳು ಬಂದು ಒಳ್ಳೆ ಚಿನ್ನು ಪುಟ್ಟಿ ಹುಸಿ ಸ್ವೀಟ್ ಕೊಡು ಮಗಳೇ. ಯಾಕೆ ಮಾತಾಡ್ಸಲ್ಲ ನಾನು? ಏನಕ್ಕೆ ಮಾತಾಡ್ಸಲ್ಲ ಹೇಳತ್ತ? ಅಯ್ಯೋ ನೋಡಿ ನಾಯಿ ಕಸ ಮಾಡಂಗೆ ಮಾಡೋಳು. ಏನಕ್ಕೆ ಮಾತಾಡ್ಸಲ್ಲ ಹೇಳಾಯ್ತನ್ನ? ಹಾಂ ಹೇಳ್ತೀನಿ ಏನಕ್ಕೆ ಮಾತಾಡ್ಸಲ್ಲ ಅಂತ. ಮಾಂಸ ನೋಡಿ ಎಂಥ ಕೊಳಕಿ ಮಾಂಸ ಇವಳು ನಿಮ್ಮ ಮೊಮ್ಮಗಳು. ಅಯ್ಯಪ್ಪ ಸ್ವೀಟ್ ನೋಡು, ಬಿಸಿ ತಿನ್ನು, ಬಿಸಿ ಬಿಸಿ ತಿನ್ನು, ಬಿಸಿ ಬಿಸಿ ಬೈಲಿ ಕೆಳಗೆ. ಮ್ಯಾಂಗೋ ಮ್ಯಾಂಗೋ ತರಿಯಾ? ಎಂತ ಮ್ಯಾಂಗೋ ತರಿಯಾ? ಮ್ಯಾಂಗೋ ತರಿಯಾ ಅಂದ್ರಿಲ್ಲ ಯಾರವೇ ನಿಂಗೆ ಮ್ಯಾಂಗೋ ತರಿಯಾ ಅಂತ? ಅಯ್ಯಪ್ಪ ಕೆಟ್ಟ ಮಾತು ಮಾತಾಡ್ತಾ. ಗೈಸ್ ಅಪ್ಪಜಾನ್ ಇಟ್ಟಿರೋದು ಮ್ಯಾಂಗೋ ತರಿಯಾ, ಮ್ಯಾಂಗೋ ಫ್ಲೇವರು ಅಂತ. ಯಾಕೆ ವಿಷಯ? ಕಾಪಿ ಗೋಪಿ ಮಾವ ಮಾತಾಡ್ಸ. ಏನ್ ಮಾಡ್ದೆ ವಿಜಯ್? ಮಾತಾಡ್ಸುವ ವಿಜಯ್, ನೀನ್ ಕಂಡ್ರೆ ಇಷ್ಟ ಅವಳಿಗೆ. ಏನೋ ವಿಚಿನು ಕಾಪಿ ಗೋಪಿ ಮಾವ ಬಂದಿ. ಇರಾಮದವಿ ಡವ್ವೋ ನಿಲ್ಸೋದಿಲ್ಲ ನಾನ್ ಸ್ಟಾಪ್. ವಿಜಿ ಖುಷಿ ಸಮಾಧಾನ ಮಾಡಲ್ಲ ಹೆಣ್ಮಗಿನ. ಯಾಕೆ ಯಾಕೆ ಚಿಂದಿ ಉಡಾಯಿಸು ಅಂತೆಲ್ಲ ಪಾಪನ. ನೀನ್ ಎಂತವನ್ಲಲ್ಲ ಸಮಾಧಾನ ಮಾಡು. ಚಿಂದಿ ಅಲ್ಲ ನೀನ್ ಎಂತ ಹೇಳ್ತಿ? ನಮ್ ಪಾಪದಾಗ ಹಿಂಗೆ ಆಡಿದ್ರೆ ಹೆಂಗೆ ನೀನು? ಅವೇ ಅಲ್ಲ ನಿಲ್ಸ್ಬಿಟ್ಲು. ಡವ್ ಮಾಡ್ತಿರೋದು ನೆಗಡಿ ಹಾಕಿದ್ದು ಮೀ. ಸಾಯ ಸ್ಟೇಜ್ ಹತ್ರ ಬಂದಾಗ ಹಿಂಗೆ ಕಳ ಆಗೋದು. ನೆಗಡಿ ಆಯ್ತದೆ 3 ದಿವಸಕ್ಕೆ ಹೊಂಟೋಯ್ತೀವಿ. ಸಾಯ ಸ್ಟೇಜ್ ಹತ್ರ ಬಂದ್ರೆ ಹಿಂಗೆ ಕಳ ನೆಗಡಿ ಆಯ್ತದೆ, ಸ್ವಲ್ಪ ಶೀತ ಆಯ್ತದೆ, ಮಾತಾಡಕ್ ಆಗಲ್ಲ ಜಾಸ್ತಿ. ಜೀವ ಕಳೆದು ಎಲ್ಲಿಗೂ ಸಾಯಲ್ಲ. ಏನಮ್ಮ ತಿಂಡಿ ಮಾಡ್ಬತ್ತೆ? ನಿನ್ನೆ ತೆಗಿಯ. ನೀನ್ ಯಾವಾಗ ತೆಗಿಬೇಡ ಅಂತ ಅವಾಗ ತೆಗಿಯಲ್ಲ, ಅವಾಗಲೇ ತೆಗಿದ್ನಿ. ಯಾವಾಗ ತೆಗಿ ಅಂತ ಅವಾಗ ತೆಗಿಯಲ್ಲ ಅಂತ ಹಂಗೆ ಅದು. ಶಶಿಕಲಾ ನಂಗೆ ಓಟ್ಸ್ ಪ್ರಿಪೇರ್ ಮಾಡಿಕೊಡು, ಹೊಸಿ ಹಾಲು ಕಾಯಿಸ್ಕೊಡು. ನಮ್ಮ ಅಣ್ಣ ನೋಡು ಎಷ್ಟು ನಮ್ಮ ಅಣ್ಣನ ಬತ್ತವನೆ ಬೆಂಗಳೂರಿಗೆ. ಅಣ್ಣ ಇಲ್ಲ ಏನಿಲ್ಲ ಏನ್ ಮಾಡ್ತಾನೆ ಈ ಸಣ್ಣ ಚಿಕ್ಕ ಇದ್ದಂಗೆ. ಏನ್ ಸೌಂದರ್ಯ ಹೋಗ್ಬಿಟ್ಬಿಟ್ಟಣ ನೀನು. ಬೆಳಗಿನ ಜಾವದ ತಿಂಡಿ ಗೈಸ್, ಬೆಳಗಿನ ಜಾವದ ತಿಂಡಿ ಬಂದು ಓಟ್ಸು ಮತ್ತೆ ಹಾಲು. ಗೈಸ್ ತಿಂಡಿ ಎಲ್ಲ ಮುಗೀತು. ಇವಾಗ ಸೌಂದಕಾಯಿ ತಿನ್ಕೊಂಡು ನಮ್ಮ ಅಜ್ಜಿ ಗಟ್ಟಿ ಹೋಯ್ತವನಿ. ನಮ್ಮ ಅಜ್ಜಿನೂ ಕರ್ಕೋಬೇಕು ಅಲ್ಲಿಗೆ ಬೆಂಗಳೂರಿಗೆ. ನಮ್ಮ ಅಣ್ಣ ಹೆಂಗ್ ಕಾಣಿಸ್ತಿದೆ ನಮ್ಮ ಅಜ್ಜಿ? ಲೇಡಿ ಸರಿ ಕಣ ಬರ್ತೀವಿ. ಬಾಯ್ ಹೆಂಗ್ ಲೇಡಿ, ಬಾಯ್ ಬಾಯ್ ಸರು. ಯಾಕೆ ಗೈಸ್ ಅಲ್ಲಿ ನಮ್ ಜ್ಞಾನವಿ ಹೋಯ್ತಾ, ನಮ್ಮ ಮಾವ ಅವ್ರ ಅಜ್ಜಿ ತಾತ ಹೋಯ್ತಾ, ಅವ್ರ ಅಜ್ಜಿ ತಾತ ಜೊತೆ. ಏನಪ್ಪ ತೋಟ ಸಮಾಚಾರ? ವಿಜಿ ನೋಡ್ಲೆ ಹೆಂಗಿದನು? ಚೆನ್ನಾಗಿ ಅವನಲ್ಲಿ. ತಾತ ನಮಸ್ಕಾರ. ತಿಂಡಿ ಮಾಡಿದ್ಯಾ? ಏನ್ ತಿಂದ ಬಂದೆ ಬೆಂಗಳೂರಿಗೆ? ಸರಿ ನಿಂಗಮ್ಮ ನಿಂಗವ್ವ ನಿಂಗವ್ವ ಮಿನ್ಸ್ತಿದ್ಯಾ ನಿಂಗೆ? ಗೈಸ್ ನಮ್ಮ ಅಜ್ಜಿನ ಎಲ್ಲ ಏನಂತ
ಯಾರೋ ಚಪ್ಪಲಿ ಕಟ್ಬಿಟ್ಟಿದ್ದಾರೆ. ಚಪ್ಪಲಿ ಕದ್ಬಿಟ್ಟಿದಾರವ ನೀನವ? ಹಾ. ಗಿರೀಶ್ನವ್ರು ರಾತ್ರಿ ಹೋಗಿ ತಗೊಂಡ್ಬಂದ ನಮ್ಮ ಹೊಸವ ಹೊಸ ಚಪ್ಪಲಿ ನಮ್ಮ ಅವ್ವಂಗೆ. ಗೈಸ್ ಇವಾಗ ನಮ್ಮ ಅಜ್ಜಿ ಕರ್ಕ ಬೆಂಗಳೂರಿಗೆ ಹೋಯ್ತಾವನಿ. ಬನ್ನಿ. ತಲೆ ಕೆರಕದಿದೆಯಾ? ತಿಂಡಿ? ಹಾ ಗೈಸ್ ಇಲ್ಲಿ ಪೆಂಡಲ್ ಹಾಕ್ಬಿಟ್ಟವ್ರೆ. ಏನೋ ಒಂದು ಫಂಕ್ಷನ್ ಮಾಡ್ತವ್ರೆ. ದಾರಿ ಇಲ್ಲಿ ನಾವು ನುಗ್ಬಿಡ್ಬೋದು. ನಾವು ಸಿಕ್ಕಾಪಟ್ಟೆ ಸ್ಲಿಮ್ಮು ಅಲ್ವಾ, ನುಗ್ಗಕ್ಕಾಗಲ್ವ ಇಲ್ಲಿ ನೀನು? ಇಲ್ಲಿ ನುಗ್ಗಕ್ಕಾಗಲ್ವಾ? ಓ ಈ ಗಲ್ಲಿ ಕಾಣ ಹೋಗೋದಾ? ಮಂಟೆ ವೆಜ್ಜಾ ನಾನ್ ವೆಜ್ ಇವತ್ತು? ವೆಜ್. ಅಯ್ಯ ಮತ್ತೆ ಯಾಕಲ್ಲಿ ಹಿಂಗಿದ್ದೀರಿ? ಊಟೋಗ್ಬಿಡ್ರಿ, ವೆಜ್ಗೆಲ್ಲ ಇರಬಾರ್ದು. ಚೋಟಾ ತಿಂದು ದಪ್ಪ ಆಗಿ ನನ್ನ ಮಗನ ನೀನು. ಗೈಸ್ ಇಲ್ಲಿ ಹಳ್ಳಿಗಳ ಕಡೆ ಹೆಂಗ್ ಪೆಂಡಲ್ ಹಾಕಿ ಚೇರ್ ಹಾಕಿ ಈ ಕಡೆ ಹೆಣ್ಣು ಕೂರ್ಸಕ್ಕಿರ್ಬೇಕು. ವಿಜಿ ಇವಾಗ ಯಾರು ಪಿಕ್ ಮಾಡಕ್ ಹೋಯ್ತಾವಿ ನಾವು? ಗೈಸ್ ಇವಾಗ ನಮ್ಮ ಇಸ್ರಮ್ನ ಕರ್ಕೋಗಿ ಹೋಯ್ತಾವಿ. ನಿಂಗಮ್ಮ ನಮಸ್ಕಾರ. ನಿಂಗಮ್ಮ ವಿ ಆರ್ ಗೋಯಿಂಗ್ ಟು ಬೆಂಗಳೂರು ನಾವು. ಬಣ್ಣ ತುಂಬ್ತಿರೋರು ಬರೋಳವ್ರೆ. ಬಣ್ಣ ತುಂಬಸಕ್ಕೆ ಬೆಂಗಳೂರು ಹೋದಯಾ? ನೀವು ಬಣ್ಣ ತುಂಬಿಸ್ತಿದ್ದೀರಾ? ಏನ್ ನೀವು ತಿಂಡಿ ಆಯ್ತಾ? ಏನ್ ತಿಂಡೆ? ನಿಮ್ದಾಯ್ತಾನ? ಆಯ್ತು. ನಾವು ಓಟ್ಸ್ ಮಿಲ್ಕ್. ಯಾಕೆ ಅವಳಿಗೆ ಏನು ಏನಿಲ್ಲ, ಪ್ರಮೋಷನ್ ಇತ್ತು, ಒಂದು ಪ್ರಮೋಷನ್ ಅದಕ್ಕೆ ಕರ್ಕೋಯ್ತು. ಕರ್ಕೋಯ್ತು. ಈ ಬಣ್ಣ ಅವ್ರದ್ದು ಪ್ರಮೋಷನ್ ಕೊಡ್ಸು, ಬಣ್ಣ ಫ್ರೀ ಕೊಡ್ಸು. ಹೇಳು ಅವ್ರಿಗೆ, ಬಣ್ಣ ಹೊಡಿಸೋರ್ಗೆ ಹೇಳ್ಬೇಕು. ನಂಗೆ ಹೇಳಿದ್ರೆ ಬಣ್ಣ ಹೊಡಿಸೋರ್ಗೆ ಹೇಳು. ಪ್ರಮೋಷನ್ ಮಾಡ್ತೀವಿ ಅಂತ ನಾವು ಫ್ರೀಯಾಗಿ ಮಾಡ್ಕೊಡೋದು ಅಂತೇನಿಲ್ಲ. ಗೈಸ್ ಇವಾಗ ಬನ್ನಿ ಬೆಂಗಳೂರಿಗೆ ಹೋಗುವ. ಹೇಳಪ್ಪ ತಿಂಡಿ ಮಾಡಾರ ಟೈಮ್ ನೋಡಿ 12:30 ತಿಂಡಿ ಕದಿರೋರು ಮಾಡ್ಬಿಟ್ಟಿದ್ದೀನಿ ಅಂತ ವಿಜಯ್ ಬಟ್ಟೆ ಗಿಟ್ಟೆ ಗೈಸ್ ಇವಾಗ ಊಟ ಮಾಡಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದ. ಗೈಸ್ ಬೆಂಗಳೂರಿಗೆ ರೀಚ್ ಆದೋ, ಒಂದು ಪ್ರಮೋಷನ್ ಶೂಟ್ ಅದಲ್ಲ, ಇವಾಗ ಮುಗಿಸ್ಕೊಂಡು ಹೊರಡ್ಬೇಕು. ಬನ್ನಿ ಮೊದಲಗಳೇ ಆಯ್ತು. ಗೈಸ್ ಇಲ್ಲೇನೆ ನಮ್ಮದು ಶೂಟ್ ಇರೋದು. ನಮ್ಮ ಅಜ್ಜಿ ಕೂತವ್ರೆ ಅಲ್ವಾ? ಬಟ್ ಆದರೆ ಎಕ್ಸಾಕ್ಟಾಗಿ ನಿಜವಾಗ್ಲೂ ನಮ್ಮ ಅಜ್ಜಿಗೆ ಮಂಡಿನ ಹೋದ. ಗೈಸ್ ನಮ್ಮ ಅಜ್ಜಿ ಹೊಸ ಅವತಾರ ನೋಡಿ. ಏನೋ ಮಿಂಚ್ತಿದ್ಯಾ? ಮಗ ಮುಚ್ಚೋಗ್ಬಿಟ್ಟು ಹಾಕ್ಬಿಟ್ಟವ್ರೆ ನಿಂಗೆ. ಅವ್ರ ಕಷ್ಟ ಅವ್ರಿಗೆ ಏನಪ್ಪ ಕಷ್ಟ ಏನಿಲ್ಲ, ಅದು ಅವ ಏನಾದ್ರು ತೊಂದರೆ ಐತೈತವ? ಗೈಸ್ ನಮ್ಮ ಅಜ್ಜಿನ ಇವಾಗ ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಕರ್ಕೊಯ್ತವ್ರೆ. ಆಪ್ರೇಷನ್ ಮಾಡಲ್ಲ ಅಂದರೆ ಪರವಾಗಿಲ್ಲ, ಈಗ ಚೆನ್ನಾಗಿ ಪರವಾಗಿಲ್ಲ, ಈಗ ಕಾಲು ಚೆನ್ನಾಗಿ ನೋವು ಕಮ್ಮಿ ಆಯ್ತು. ಶೂಟ್ ಎಲ್ಲ ಮುಗೀತು. ಬನ್ನಿ ಇವಾಗ ಹೊರಡುವ. ನಮ್ಮ ಅಣ್ಣ ಎಷ್ಟು ಬುದ್ಧಿವಂತ ಅಲ್ಲ ವಿಜಯ್. ಬೆಂಗಳೂರ್ನೇ ಅಲ್ಲಲ್ಲ ಕಲ್ಲಲ್ಲ ಅವನು ನಮ್ಮ ಅಣ್ಣ ಹಿಂಗಾಣ್ ಬಂದು ಯೂ ಟರ್ನ್ ಹೊಡ್ಕೋದಕ್ಕೆ ಹೋಯ್ತವನೆ. ಆದ್ರೆ ಅಲ್ಲಿ ಹಿಂಗಿ ಸ್ಟ್ರೈಟ್ ಹೋಗ್ಬೇಕಾಗಿತ್ತು. ಗಾಡಿ ಸ್ಟಾಪ್ ಮಾಡಿ ಊಟ ಮೇಲೆ ಅವನಿಗೆ ನೆಗಕಳ ಅವನಿಗೆ ಅತಿ ಸುಂದರವಾದ ವ್ಯಕ್ತಿ ಶಶಾಂಕು. ಲಡ್ಡು ಮುದವೆ ಲಡ್ಡು ಯಾರವ? ಲಡ್ಡು ಯಾರು? ಇಲ್ಲಿ ಲಡ್ಡು ಲಡ್ಡು ಅಂದ್ರೆ ಗಲೀಜು ಲೆಜೆಂಡು ಕೊಳೆ ಇದ್ನಾಗ ಲಡ್ಡು ಅನ್ನೋದು. ಜೀವನದಲ್ಲಿ ಗಲೀಜು ಇರ್ಬೇಕು, ಕೊಳೆನೂ ಇರ್ಬೇಕು ಮಗ, ಅವಾಗಲೇ ಜೀವನ ಕರೆಕ್ಟ್ ಆಗಿರೋದು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ಇಲ್ಲೊಳ್ಳೆ ವಿಜಯ್ ಯಾವ್ದಾರ ಮೂವಿ ತಗತ್ರ ಬಿಳಿ ಡೈಲಾಗ್ ಎಂತ ಡೈಲಾಗ್ ಬಿಡ್ತು ನೋಡು ವಿಜಯ್. ಪಂಚ್ ಡೈಲಾಗು. ಎಷ್ಟು ರೂಪಾಯಿ ಮಗನ? ಎಷ್ಟು ರೂಪಾಯಿ ವಿಜಯ್? ಎಷ್ಟು ರೂಪಾಯಿ ವಾಚ್? ಕದ್ದಿರೋದ್ ಮಚ್ಚ ಇದು. ಎಷ್ಟು ರೂಪಾಯಿ ಕದ್ದಿರೋದು? ಲೇ ನನ್ನ ಮಗನೇ 2,500 ಕಣ. ನಂದು ಹೊಸ ಬರ್ತಿದ್ದು ಕದ್ಬಿಟ್ಟು 8,000 ಕೊಟ್ಟ ನಮ್ದೇ ಅದು. ಜಯನಗರ್ ಇದು. ಒಳ್ಳೊಳ್ಳೆ ಬಟ್ಟೆಗಳವೆ. ವಿಜಿವಲ್ಲ 100 ರೂಪಾಯಿ ಸಿಗ್ತಾ ಇದ್ಕೊಂಬಿಡ. ಈಗ 4 ಸಿಗ್ತಾವ ಕಳ 100 ರೂಪಾಯಿ. ನೀನ್ ತುಟಿ ನೋಡ್ಬಿಟ್ಟು ಎಕ್ಸ್ಟ್ರಾ ಕೊಡ್ಬಿಟ್ಟು ಒಳ್ಳೊಳ್ಳೆ ಫ್ರಾಕ್ಗಳು, ಒಳ್ಳೊಳ್ಳೆ ಲೆಗಿನ್ಸ್ ಗಿಗಿನ್ಸ್ ಎಲ್ಲ ಅವೆ. ಇಸ್ರಾಮ್ ಕೊಡ್ಸ್ಬಿಟ್ರೆ, ಇಸ್ರಾಮ್ ನೋಡಿದ್ರೆ ವೈಟ್ ಕಲರ್ ಸೂಟ್ ಆಯ್ತು. ಇಸ್ರಾಮ್ ನೋಡಿದ್ರೆ ಎಷ್ಟು ಕೊಟ್ರೆ 100 ರೂಪಾಯಿಗೆ? ಕೊಡಲ್ಲ, ಅದ್ ನೋಡಿ ಕದ್ದೆತ್ ಕೌರ್ಬೇಕು ಹೋಗಿ. ಇಸ್ರಾಮ್ 100 ರೂಪಾಯಿಗೆ ಯಾರು ಕೊಡಲ್ವಾ? ಹ್ಯಾಂಡ್ಸಮ್ ಆಗನಲ್ಲ.
ಇಸ್ರ ನೋಡಕ್ ಹುಡುಗಿದಾರ ರುಚಿಗೆ ಅಂದ್ರೆ ಎಣ್ಣೆ ಇದ್ದಾನಲ್ಲ ಅಪ್ಪೊಬ್ರು ಒಳ್ಳೆ ಮಾತಾಡ್ಬಿಟ್ಟು ಅಂದ್ಬಿಟ್ಟು ಏನು ಮಾತಾಡಿಲ್ಲ ಗೈಸ್ ನಮ್ಮ ಅಜ್ಜಿ ಕಂಪ್ಲೀಟ್ಲಿ ಹುಷಾರಾಗವ್ರೆ, ಚೆನ್ನಾಗವ್ರೆ. ಓಕೆನಾ, ಏನೂ ಆಗಿಲ್ಲ. ಒಂದು ಶೂಟ್ ಅಷ್ಟೇ. ಇವಾಗ ನಾವು ನಮ್ಮೂರು ಹೋಯ್ತಾವಿ. ನಾಳೆ ಬೆಳಗಿನ ಜಾವ ಅಷ್ಟೊತ್ತಿಗೆ ಎದ್ದು ಅಕ್ಸೆಪ್ಟ್ ಕೊಡೋಣ ಅದ. ನಾಳೆ ಬೆಳಗಿನ ಜಾವ ಅಷ್ಟೊತ್ತಿಗೆ ಎದ್ದು ಧರ್ಮಸ್ಥಳಕ್ಕೆ ಹೋಗ್ಬೇಕು. ಇವಾಗ ನಾವು ಒಟ್ಟಿಗೂ ರೀಚ್ ಆಗೋದು 8:43. ನಮ್ಮ ಬಳ್ಳಳ್ಳಿ ಟೈಮ್ ಎಲ್ಲ 9 ಗಂಟೆ ಅಂದರೆ ನಮ್ಮ ಮಟ್ಟಿಗೆಲ್ಲ ಹೋಗೋದು ಒಂದು 10 ಗಂಟೆನೇ ಆಗ್ಬೋದು ಅನ್ಸುತ್ತೆ. ಬನ್ನಿ ನೋಡುವ. 3 ಅವರ್ 4 ಅವರ್ ಜರ್ನಿ. ಗೈಸ್ ಬೆಂಗಳೂರು ಎಷ್ಟು ದೊಡ್ಡ ಸಿಟಿ ಅಂದರೆ ಪ್ರತಿ ಸತಿ ಬೆಂಗಳೂರಿಗೆ ಬಂದಾಗಲಿ ಏನೋ ಒಂಥರ ಖುಷಿ ಅನ್ಕೊಳ್ಳಿ. ಎಲ್ಲರೂ ಟ್ರಾಫಿಕ್ ಅನ್ಕೊ ಬೈಕಂಡ್ರೆ ನಂಗೆ ಹಿಂಗೆ ನೋಡ್ಕೋಬೇಕು ಇಷ್ಟ ಅನ್ಕೊಳ್ಳಿ. ಒಳ್ಳೊಳ್ಳೆ ದೊಡ್ಡ ಕಾರ್ಗಳು ಸಿಗ್ತಾ ಇರ್ತವೆ, ಬಿಲ್ಡಿಂಗ್ಗಳು ಈ ಥರ ಎಲ್ಲ ನೋಡು ಈ ಸರ ಜಲ್ದಿ ಜರ ಚಪ್ಪಲಾಗೆ ಬಂತು ಏನ್ ಮಾತಾಡಿದನು ಅದಕ್ಕೆ ನಮ್ಮ ಮನೆ ಕೆಲ್ಸಕ್ಕೆ ಬಂದಿದ್ರೆ ಅವಂಟೆ ಬಂದಿದ್ರು. ನನ್ನ ಫ್ರೆಂಡಿಗೆ ಫೋನ್ ಮಾಡ್ಬಿಟ್ಟು ಡ್ರಾಪ್ ಮಾಡ್ಬೋಲ್ಲ ಅಂತ ಹೇಳಿದೆ. ಆಮೇಲೆ ಇದೆಲ್ಲ ನೀನು ನಿನ್ನ ಗರ್ಲ್ ಫ್ರೆಂಡಿಗೆ ಡ್ರಾಪ್ ಮಾಡ್ದಂಗೆ ಫೋನ್ ಮಾಡಿ ನನ್ನ ತಲೆ ತಿಂತೀಯಲ್ಲ, ಅವಂಟಿಗೆ ಬಿಡ್ಬೇಕು ಅಂದರೆ ಅಂತ ನಾನು ನಡೆಸ್ತಿದ್ದೆ. ಅದಕ್ಕೆ ಹೇಳ್ತೀನಿ ಶಶಾಂಕಣ ಅಣ್ಣ ಸಾರಿ ಬಿಡಿ ಅಣ್ಣ. ಮುಂದೆ ನಡೀತದೆ ನೀವು ಕಾರ್ ನೋಡ್ಬೇಕು. PPF ಆಗೈತಲ್ಲ ಮುಂದೆ ನಿಲ್ಸು ಅನ್ಸುತ್ತೆ. ನೋಡ್ಕೋಬೇಕಲ್ವಣ ನೀನು. ಅಣ್ಣ ಜಾಗದಲ್ಲಿ ನಿಂತ್ಕೋತಾರ ಅಂತ ಕೇಳಬೇಕಿತ್ತು. ಅಣ್ಣ ನಾವು ತಪ್ಪು ಹೋಗ್ಬಿಟ್ಟು ಏನು ಮಾಡೋಕ್ಕಾಗುತ್ತೆ. ಹೋಗ್ಲಿ ಅಣ್ಣ ಮುಂದೆ ಹೋಗಿ ಶಶಾಂಕ್ ನಿಲ್ಸಂತೆ ಓಡ್ತಾವನೆ ಹಂಗೆ. ಸಾರಿ ಕೇಳ್ಬೇಕಲ್ವಾ? ಸಾರಿ ಓಲಿ ಆಯ್ತು, ಸೈಡ್ಗೆ ಹಾಕೋಣ ಹೊಸಿ ನೋಡೋ ಏನಾಗೈತೆ ಅಂತ. ಗೈಸ್ ನಮ್ಮ ಅಣ್ಣ ಒಂದು ಕಾರ್ ಒಂದು ಬೈಕ್ಗೆ ಟಚ್ ಮಾಡ್ಬಿಟ್ಟ. ಅವನು ಬೈಕ ಬಚ್ಚವನು ಹಂಗೆ ನಿಲ್ಸ್ಬೇಕಲ್ವ ನೀವು. ಶಶಾಂಕ ಭಯ ಪಟ್ಬಿಟ್ಟ ಫುಲ್ಲು. ನಿಲ್ಸ್ರಾರು ನಿಲ್ಸು. ಆದ್ರೆ ಅಲ್ಲಿ ಏನಕ್ಕೆ ಭಯ ಪಟ್ಟಿದ್ದೇನಕ್ಕೆ ಅಂದ್ರೆ ಫುಲ್ ಟ್ರಾಫಿಕ್. ಇನ್ನೇನು ಯಾರನ್ನ ಹೊಡಿತಾರೆ ಕಾರ್ ಏನೈತೆ ನೋಡ್ಬೇಕು. ಅಂದ್ರೆ ನನ್ಗೇನ್ ನಂಬಿಕೆ ಅಂದ್ರೆ ಒಂದು ಸ್ಕ್ರಾಚ್ ಆದ ಏನೋ ಒಂದು ದೊಡ್ಡದಲ್ಲ. ಸಾಂಗ್ ಆಫ್ ಮಾಡೋಣ ಹೊಸಿ ಅದು ನಮ್ಮ ಬೈತದೆ ಇವಾಗ. ಸಾಂಗ್ ಹಾಕೊಳ್ಳೋದೇ ತಪ್ಪು. ಹೋಗ್ಯವ ಬೆಂಗಳೂರ ಮೈಸೂರ ಬೆಂಗಳೂರ ಇದು ನಿಜಾನೇ ಕೊಡಕಿಲ್ಲ ವಿಜಿ ಗ್ಲಾಸರ್ಸ್ ವಿಜಿ. ಇಸ್ರಾರಿಂದಾನೆ ಕಣವ ಆಗಿದ್ದು. ಇಸ್ರಾರೇ ದಾರಿ ತಪ್ಪಿಸಿದ್ದು ನಮ್ಮ ಅಣ್ಣನ. ಇಸ್ರಾರ್ಗೆ ಹೋಗಿ ನಿಧಾನದಲ್ಲಿ ನೋಡ್ಕೋಬೇಕು. ಇದು ಬೆಂಗಳೂರು ಕಣಪ್ಪ, ಹೋಗಿ ಓಡಿಸ್ಬೇಕು ಗಾಡಿ. ಇಸ್ರಾರ್ಗೆ ಹೋಗಿ ಹೊಸಿ. ಇಸ್ರಾರಿಂದಾನೆ ಆಗಿದ್ದು ಮದುವೆಯಿಂದ ವಿಜಿ. ಇಸ್ರಾರಿಂದಾನೆ ತಾನೇ ಆಗಿದ್ದು. ಬೆಳ್ಳಗೆ ಅವನೇ ಮದುವೆ. ಹಿಂದಿಲ್ ಪಂದಿಲ್ ಏನಾರ ಮಾತಾಡಿ ನಮ್ಮ ಅಣ್ಣನ ಎದುರಿಸ್ಬಿಟ್ಟು ಗುದಿಸ್ಬಿಟ್ಟ ಆ ಗಾಡಿ ಅವನಿಗೆ. ಯಾರು ಗೊತ್ತಿದ್ದು ಅಂತ ಹೇಳಿದ್ದು ನಿನ್ಗೆ ಟಚ್ ಆಗಿರೋ. ಆದ್ರೆ ಏನ ನೀನು ಶಶಾಂಕಣ ಒಂದ್ಸತಿ ಮಂಚಕ್ಕೆ ತಗೋಕ್ ಗುದ್ದ. ಇವಾಗ ನೋಡಿದ್ರೆ ಬೈಕು. ಶಶಾಂಕಣ್ಣ ನಾಗೈಸ್ ನಾನು ಹಿಂದೆ ಕೂತ್ಕೊಂಡು ಬ್ಲಾಕ್ ಮಾಡ್ಬೋದಲ್ಲ ಅಂದ್ಬಿಟ್ಟು ನೆಮ್ಮದಿಯಾಗಿ ಕಾರ್ ಕೊಟ್ರೆ ಮಾಡಲ್ಲ ಅಣ್ಣ ನೀನು. ಒಂದೊಂದು ಮಾಡಲ್ಲ ನೀನು ನಮ್ಗೆ. ಹೂ ಮಚ್ಚಿ ಅನ್ಕೊ ಹೋಯ್ತಾವ ಫೇರಿ ಕಿತ್ಕೊಂಡು. ಅವ್ ನೋಡ್ರೆ ಸಾರಿ ಕೇಳ್ಬೇಕಲ್ವಾ. ಗೈಸ್ ನಮ್ಮ ಅಣ್ಣ ಒಳ್ಳೆ ಡ್ರೈವರೇ, ಪ್ರೋ ಮ್ಯಾಕ್ಸ್ ಡ್ರೈವರು. ಬಟ್ ಕೆಲವೊಂದ್ಸತಿ ಹಿಂಗ ಆಯ್ತದ, ಏನು ಮಾಡಕ್ ಆಗಲ್ಲ ಸದ್ಯ ಬಿಡಿ. ಅವ ಅಣ್ಣಂದೇ ತಪ್ಪು ಕಣ. ರೈಟ್ ಸೈಡ್ ಏನೋ ನಡಿ. ಮಟ್ಟಿಯವರು ಅವ್ರು ತಪ್ಪಿದ್ರು ನಮ್ಗೆ ಬೋಯೋದು ಕಣಂತೆ. ನಡೆಯೋಣ ಆಯ್ತು, ಏನಾಗಲ್ಲ ಕಣ, ಹೋಗೋಣ ಹುಷಾರಾಗಿ ಇನ್ನೊಂದ್ಸತಿ. ಇಸ್ಲಾಂ ನೋಡ್ಲ ಹೆಂಗ್ ಹೋಯ್ತದ. ಕಲ್ಸಿದ್ದೆ ನೀನು ಕಲ್ಸ್ಬಿಟ್ಟು ಇವಾಗ ನೋಡಿ ಹೆಂಗ ಬರೀ ಇದ್ರ ಮಾತಾಡೋದು ಇಲ್ಲ. ಇವನೆಲ್ಲ ಕಲ್ಸಿದ್ದು ಬೊಯ್ಗದೆಲ್ಲ ನೀನೇ ಕಲ್ಸಿದ್ದಾನೆ. ನೀನೇ ಕಲ್ಸಿದ್ದು ಅನ್ನೋದ್ ಮಚ್ಚ ಆಯ್ತಾ. ಆಮೇಲೆ ಏನಂತ ಇನ್ನು ಕೆಲವು ಪದಗಳು ಹೇಳ್ಬಿಡ್ತಾನೆ. ಗೈಸ್ ಮನ್ಸು ತಡೀತಾ ಇಲ್ಲ ನಂಗೆ, ಏನಾಗೈತೆ ನೋಡ್ಬೇಕಂತ. ಇದಕ್ಕೆ ಸಾಂಗ್ ಟೆಸ್ಟ್ ಮಾಡಿರೋದು.
PPF cut ಮಾಡ್ಬೋದು. PPF ನ ಕರೆಕ್ಟ್ ಕಟ್ ಮಾಡೋ ಕಡೆ ಒಂದೆಲ್ಲ ಹಿಂಗೆ ಬಿಡು ಇನ್ನೇನು ಇಲ್ಲಿಂದ ಹಿಂಗಾಗಿರೋದ ಮೇಲೆಲ್ಲೋ ಆಗಿರಲ್ವಾ ತೊಳೆದ ಮೇಲೆ ಗೊತ್ತಾಗೋದು ಗೈಸ್ ಇಲ್ಲಿ ನೋಡಿ ಇಲ್ಲಿ ಸ್ಕ್ರಾಚ್ ಆಗಿರೋದು ಇಲ್ಲಿಂದ ಎಲ್ಲಾರು ಆಗಿದ್ದು ನೋಡು ಮಚ್ಚ ಸದ್ಯ ಗೈಸ್ ಪುಣ್ಯಕ್ಕೆ ಏನು ಆಗಿಲ್ಲ ಏನೋ ದೊಡ್ಡದ್ರಲ್ಲಿ ಆಗತ್ತೆ ಚಿಕ್ಕದ್ರಲ್ಲಿ ಆಗದೆ ಅನ್ಕೊ ಬರ್ಬೇಕು ಅಣ್ಣ ಸರಿ ಬಾ ಆಯ್ತು ಇವಾಗ ನಿನ್ ತಪ್ಪು ಅಂತ ಯಾರು ಹೇಳಿದ್ದು ನೀ ಓಡಿಸ್ತೀಯಾ ಗಾಬರಿ ಔಟ್ ಅಂಕಳ ನಮ್ಮ ಅಣ್ಣ ನಿಜ ಇಲ್ಲದ್ ಯಾಕ್ಲ ನಗ್ಡಿಯ ಹಿಂಗ್ ಸಾಯ್ತಿದ್ದೆ ಒಳ್ಳೆ ಆಸ್ಪತ್ರೆ ಕರ್ಕೊಯ್ತೀನಿ ನಿರ್ಮಚ ಕರ್ಕೊಯ್ತೀನಿ ಅಲ್ಲಿ ಯಾಕೆ ಕರ್ಕೋಗಲ್ಲ ಅನ್ಕೊಬಿಟ್ಟಿದ್ದೀರ ನಾನು ಆಸ್ಪತ್ರೆಗೆಲ್ಲ ಎಲ್ಲಿ ಕರ್ಕೋಕದ್ದು ನಾವೆಲ್ಲ ಫುಲ್ ಟಾಪ್ ಅಂಡ್ ಟಾಪ್ ಆಸ್ಪತ್ರೆ ತೋರಿಸೋದು. ಯಾವ ಆಸ್ಪತ್ರೆ ತೋರಿಸ್ಬೇಕು? ಈ ಅಂಬಾನಿ ತೋರಿಸ್ಬೇಕು. ಅಂಬಾನಿ ಆಸ್ಪತ್ರೆಗೆ ನನ್ನ ಮಗನ್ ನೆಗಡಿ ಸೋರ್ಸಕ್ಕೆ ಅಂಬಾನಿ ಆಸ್ಪತ್ರೆಗೆ ನನ್ನ ಮಗನೇ ಅಂಬಾನಿ ನನ್ನ ಮಗನೇ ಗೀಚ್ಕೊಂಡೋಗ ಕಣವ ಒಳಗೆ ತಗ್ಗೋದಂಗಾಗದೆ ಕಾರೇ ತಗ್ಗೋದಂಗ ಇದು ಸ್ಟೀಲ್ ಪಾತ್ರೆಗಳು ಕಬ್ಬಿಣದ ಪಾತ್ರೆಗಳು ತಗೋಯ್ತಾವ ಗೊತ್ತಾ ಚೊಂಬೆಲ್ಲ ಹೊಡೆದಾಗ ಕೆಳಗೆ ಹೊಡೆದಂಗ ಹಂಗೆ ತಗ್ಗೋಗದೆ ಕಾರೇ ಮುಚ್ಚಿ ಉಗಿಯವ ಮುಗಿದಂತೆ ನೀನ್ ಹಿಂಗಿರೋದಕ್ಕೆ ನಂಗೆ ಆಡೋದು ಒಳಗ್ ತಗೋದ ಕಣ ಒಂದು ಹಳ್ಳ ಹಂಗೆ ಏನ್ ಮಾಡಿದ ಆತ ಸರ್ 15-20 ಸಾವಿರ ಕೇಳ್ತಿರ್ಬೋದು ಅಷ್ಟಕ್ಕೆ ಏನಿಲ್ಲ ಕಣಿರುವಾಗ ಅವ್ರಿಗೆ ಮಾಡ್ತಾನೆ ಅವರಿಗೆ ಉಗಿಯೋ ಉಸಿ ಮದುವೆಗೆ ನೀನು ಇಲ್ಲಿ ಬೆಂಗಳೂರು ಕಣಪ್ಪ ಅದಕ್ಕೆ ನೀನು ಓಡಿಸ್ಬೇಕು ಇಲ್ಲಿ ಬೆಂಗಳೂರು ಒಳಗ್ ಬಂದಾಗ ನೀವು ಉಗಿಬೇಕು ಉಸಿ ಅವನ್ಗೆ ನೀನ್ ಯಾವಾಗ ಕಲಿಯೋದು ಮದುವೆ ಅಂತ ನೀವ್ ಉಗಿದಂತೆ ಮುದ್ದಿಸು ಹಿರಿ ಮಗ ಅನ್ಬಿಟ್ಟು ಉಗಿಯವಾ ಅಯ್ಯೋ ನಡಿಬಿಟ್ಟು ನೀನ್ ಲಿವಾಗ ನಡಿಯಪ್ಪ ನಡೀಲಿ ಇದೊಂದು ಅಡ್ಡ ಬರ್ತದ ಅಣ್ಣ ನೈಸ್ ರೋಡಲ್ಲಿ ಹುಡುಗಿ ಗಾಡಿ ಹೇಳ್ಕೊಡೋ ಅವಶ್ಯಕತೆ ಇತ್ತು ಅಲ್ಲ ಮುಗಿಯವಾ ಕಣಪ್ಪ ಗೈಸ್ ಇವಾಗ ಟೋಲ್ ಕಟ್ಬೇಕು ನೈಸ್ ರೋಡ್ ಟೋಲ್ ಇದು ನೈಸ್ ರೋಡ್ ಕಣವ ಫುಲ್ ನೈಸ್ ಇರ್ತದೆ ನೈಸ್ ರೋಡ್ ಹೋಗೋದು ಆರಾಮಾಗಿ ಬೇಡ ಕಾಲೆಲ್ಲ ನೋಯ್ತದೆ ಕಾಲು ಅದಲ್ಲೆಲ್ಲ ಕಿಡಿ ಕೊಡಿಲ್ಲ ನಾಟ ಕೊಡಿಲ್ಲ ಅವನ್ಗೆ ನಿಜ ಅದ್ ಯಾಕೆ ಒಳ್ಳೆ ಗರಡ್ ಬಂದವ್ರ ಕೂತ್ಕೊತಿದ್ಯಾ ವಿಜಯ್ಗೆ ಎಂತ ಕಾಮಿಡಿ ಮಾಡ್ತಾನೆ ವಿಜಯ್ಗೆ ಟಾನಿಕ್ ಕುಡಿಸ್ಲಾ ಏನೋ ಸೀತ್ಕದವನ ಪಾಪ ಬಿಲ್ಡಿಂಗ್ ಅಷ್ಟು ಉದ್ದ ಇದ್ರು ಇನ್ನೂ ಕಟ್ತವ್ರ ನೋಡಿ ಅದ್ರ ಮೇಕುವೆ ಅದ್ ಹೆಂಗ್ ಸಾಧಿಸೋರು ನಾನೇ ಕಣ ಹೇಳ್ಕೊಟ್ಟಿದ್ದು ಸಾಧಿಸಕ್ಕೆ ನಂಗೆ ಮರ್ಸೋಗೋದು ನೋಡು ಚಿಕ್ಕ ವಯಸ್ಸಲ್ಲ ನಾನು ಹಿಂಗೆ ಹೇಳ್ಕೊಡ್ತಿದ್ದಿ ಇವಾಗ ಮರ್ಸ್ಬಿಟ್ಟಿವ್ನಿ ಹುಷಾರ್ ನಮ್ಮ ಮನೇಲಿ ಉಳ್ಕೊ ಅಂತಂದು ನೈಟ್ ಆಗದೆ ಅಂತ ಅನ್ಬಿಟ್ಟು ಉಳ್ಕೊಳ್ಳಲ್ಲ ಅನ್ಬಿಟ್ಟು ಅಜಯ್ ಬರದ ಹುಷಾರ್ ಅಜಯ್ ವಿಜಯ್ ಬಾಯ್ ಆಯ್ತಾ ಅಜಯ್ ಹುಷಾರಾಗಿ ಆಯ್ತಾ ಮೈಸೂರು ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಇಷ್ಟರ ಡ್ರಾಪ್ ಮಾಡಿ ಇವಾಗ ನಮ್ಮ ಅಜ್ಜಿನ ಡ್ರಾಪ್ ಮಾಡಿ ಆಮೇಲೆ ನಮ್ಮ ಊರಿಗೆ ಹೋಗ್ಬೇಕು ನಾಳೆ ಬೆಳಗಿನ ಜಾವ 4-5 ಗಂಟೆ ಹಿಂಗೆ ಎದ್ದು ಧರ್ಮಸ್ಥಳಕ್ಕೆ ಹೋಗ್ಬೇಕು ನಾವು ಫ್ಯಾಮಿಲಿ ಫುಲ್ ಹೋಯ್ತಾವೆ ಗೈಸ್ ಗುರುವಾರದತ್ತು ನಾನು ಚಿಕನ್ ತಿನ್ನಲ್ಲ ಅದಕ್ಕೋಸ್ಕರ ಪನ್ನೀರು ಆಮೇಲೆ ಸೋಯಾ ಚಂಕ್ಸು ಅದೆಲ್ಲ ಆರ್ಡರ್ ಮಾಡೋದು ಸರಿ ಕಣ ಹಿಂಗೆ ಊರೇ ಬಂದ್ಬಿಡ್ತೀವಿ ಹುಷಾರ್ ಕಣವ ಬಾಯ್ ಗೈಸ್ ನಮ್ಮ ಅಜ್ಜಿ ಊರಲ್ಲಿ ಡ್ರಾಪ್ ಮಾಡಿಬಿಟ್ಟು ನಾವಿವಾಗ ನಮ್ಮ ಮಟ್ಟಿಗೆ ಹೋಯ್ತಾವೆ ಗೈಸ್ ನಮ್ಮ ಅಣ್ಣ ಪಾಸ ಸಂಕೋದು ಹೊಟ್ಟೆ ಸಿದ್ದ ನಿಂಗೆ ಯಾರನ್ನಾರು ಹೋಗ್ಬಿಟ್ಟು ಎಲ್ಲ ಹಿಂಗಂತಾನೆ ಅವನು ಹೊಟ್ಟೆ ಹಸಿದಾರದು ಅಂತ ಹೇಳಿದ್ದು ಇವಾಗ ನೋಡಿ ನಮ್ಮೇಲೆ ತಿರುಗಿಸ್ತವನೆ ಪಕ್ಕದಲ್ಲಿ ಕೂತಿರಾಗಿತ್ರ ಗಲ್ಗಲೀಜ್ ಮಾತಾಡಬೇಡಿ ಅಯ್ಯೋ ಹೇಳ್ಬೇಡಿ ನನ್ನ ಮಗ ನೀನೇ ಮೈಯ ಜುಮ್ಮನ ಮಾತಾಡಿದ್ರ ಮೈ ತುಂಬ ಯಾವ ಬಾಯಿಂದ ಈ ತರ ಹೊಲ್ಸೊಲ್ಸ್ ಮಾತಾಡ್ತಾರ ನೀವು ಹೇಳ್ಕೊಟ್ಟಿದ್ದೀನಿ ಇವಾಗ ನಾನು ವಿಜಿನು ಹೇಳ್ತೀವಿ ಹಾಕ್ತಿವಿ ನೀನ್ ತಿನ್ಬಿಡು 3 ದಿವಸ ಗಂಟೆ ಊಟ ಕೇಳ್ಬೇಡ ನೀನೇ ಕೆಲಸ ಮಾಡ್ಬಿಡ್ಲ ನಾವ್ ಹೆಂಗಿದ್ರು ಧರ್ಮಸ್ಥಳಕ್ಕೆ ಹೋಯ್ತೀವಿ ಸ್ವಲ್ಪ ತಿನ್ಕೋ ತಿಂಗಳು ರೇಸನ್ ಉಳಿಸ್ಬೇಕಲ್ಲ
ಸ್ಟ್ರಾ ಕೊಡ್ತಿರ್ಬೇಕಾದ್ರೆ ಜ್ಯೂಸ್ ಮಾಡ್ಕೊಂಡ್ಬಿಟ್ಟು ಎಷ್ಟು ಗಲೀಜ್ ಮಾಡ್ತವೆ ನಡ್ರಿ. ನೀ ಯಾವ ಕನ್ನಡಿಗನೆಲ್ಲ ಮದುವೆ ನೀನು ಟೋಪಿ ಹೊಲ ವಿಜಯ್ ಕೊಡ್ತಾವ್ ತಗೋ ಮುಕ್ಕು ಅಂತ ಪಂಚಮೇಲ್ ಪಂಚ ನಾವ್ ಅಣ್ಣ 3 ದಿವಸಕ್ಕೆ ಆಗ್ಬೇಕು. ನಾನು ಹೋಗಿದ್ ಧರ್ಮಸ್ಥಳಕ್ಕೆ ಹೋಗಿದ್ ಬರ ಗಂಟೆ ನಾವು ಬಿಡ್ಬೇಕು ಅಂತ ಪಂಚಗಳು ಕೊಟ್ಟಿರೋದು. ಮಂಕ ಬಿಟ್ಟು ಮುನ್ಸ್ಬಿಡಗಳು ವಿಜಯ್. ಅನ್ನ ಮಿಷಿನ್ ಎಲ್ಲ ಪಾಯಸ ಮಿಷಿನ್ ಗೈಸ್ ನಮ್ಮ ಅಣ್ಣಂಗೆ ಮುಂಚೆ ಅಡ್ಡ ಹೆಸರು ಇಟ್ಟಿದ್ದು ಅನ್ನ ಮಿಸಿನ್ ಅಂತ. ಅನ್ನ ಮಿಸಿನು, ಅನ್ನ ಮಿಸಾನು, ಅನ್ನ ಮಿಸಿ, ಮಸ್ಸಿ ಹೆಸರು ಇಟ್ಟಿಲ್ಲ ನಮ್ಮ ಅಣ್ಣಂಗೆ. ಕರಿ ಒಡ್ಡ, ಕರಿ ನಾಯಿ, ಕರಿ ಜುಲ್ಲೆ ಅಂತ ಕರಿತೀರಲ್ಲ ನಡಿ. ಕರ್ಸು ಕರ್ಸು ಕಾಯಿ ಕರ್ಸುಗಳ ಬೈಕ್ ಗುಡ್ಬಿಟ್ಟು ಓಡಾಯ್ತವನ್ಗಳ ಮುಂಪಾಡಿಗೆ ಓಡಾಯ್ತವ್ರ ಅವನೇ ನಿಲ್ಸಿ ನಿಲ್ಸ್ತಲ್ಲ ಓಡಾಯ್ತವ್ ಸುಮ್ನೆ ದೊಡ್ಡ ಪೈಲ್ವಾನ ನಿಲ್ಸ್ಬೇಕಾಯ್ತಲ್ಲ ನನ್ನ ಮಗನ ಇದೆ ಟ್ರಾಫಿಕ್ ಫುಲ್ ಮಂಕಾಬಿಟ್ಟ ಕಳೆಯವನು. ಕಿಲೋಮೀಟರ್ ನಿಂತ್ಕಲಿಬಿಡು ನಿಂದೆ ಧೈರ್ಯ ನಿಲ್ಸ್ಬೇಕು. ಫುಲ್ ಮಂಕಾಬಿಟ್ಟ ನಾವೇನಾರು ಮಾತಾಡ್ಲಿಲ್ಲ ಅಂದ್ರೆ ಇನ್ನು ಮಂಕಾಬಿಡೋನು. ಹಿಂದ ಕುತ್ಕೊಂಡ್ಬಿಡೋದು ಬಂದು ನಾನು ಬುದ್ಧಿ ಇಲ್ಲ ಅಂದ್ಬಿಡ್ಬೇಕಾದ್ರೆ ಇನ್ನಂತ ಡೊಂಗಿ ಅನ್ಕೊಂಡಿದ್ದೆ ನನ್ನ ಹುಲಿಗಳ ಬುದ್ಧಿದ್ದು ನಾನು ಟಚ್ ಮಾಡಿ ಹಿಂಸರ್ಕೊಂತೀನಿ. ಗುದ್ದಿದ್ದು ಇಸ್ರಾಮ್ ಅಂದ್ಬಿಟ್ಟು ಇಸ್ರಾಲ್ ಮಜ್ಜಿ ಮೇಲೆ ತಿರುಗಿಸ್ಬಿಡಿ ನಾವು ಪಕ್ಕ ಕೂತಿದ್ದಲ್ಲ ಅಲ್ಲಿ ನಮ್ಮ ಹೋಗೋಣ ಗಾಡಿ ಓಡಿಸ್ತಿದ್ದ ನೋಡಿ ಹೆಂಗಿದ್ರೆ ಇವ್ರು ಕಟ್ಕೊಂಡಿಬೇಕಂದ್ರೆ ನನಗೆ ಮುಚ್ಚ ಮಾಡಿ ಕಣಪ್ಪ. ಸಿನಾರ್ ಹೊಡಿಬೇಕಾಯ್ತು. ಉಳ್ಳೋ ಮಚ್ಚ ಹಿಡುವ ಮಚ್ಚ ಮಚ್ಚ ಏನಿಲ್ಲ ಹಿಂಗ್ ಹೊಡಿತಾವನೆ ಅವನು. ಮಚ್ಚ ಬೆಂಗಳೂರು ಐತೆ ಏನೋ ಹಿಂಗ್ ಹೊಡಿತಾವನೆ. ಮಚ್ಚ ಯಾರು ಬಿಡ್ಸೋದೇ ಇಲ್ವಲ್ರಲ್ಲ ನೀವು. ಇಸ್ರಾಮ್ ತಲೆ ಕೆಡಬಿಡಿರೋದು ಇಸ್ರಾರ್ಗೆ. ಏನಬೇಕಾದ್ರೂ ಬಂದು ಇವ್ ಡೈಕ್ಲತ್ರ ಅಂತ ಸೀಸ್ಯಾ ಹಿಂಗ ಸರತ್ ಬಂದ್ರೆ ಕಣ ಎದ್ರಕೋಬೇಕಾದ್ರ ಇಲ್ಲಾಂದ್ರೆ ಎದ್ರಕೊಳ್ಳಲ್ಲ. ರೋಡ್ಗೆ ಬಂದ್ಬಿಟ್ಟಿದ್ನಲ್ಲ ಕಾರ್ ಬತ್ತಿದಂಗೆ ಓಡ್ ಬಂದ್ಬಿಟ್ಟು ನೋಡ್ಬಿಟ್ಟು ಐ ತುಂಬದಾವೆ. ತಾಯಿಗೆ ಕಾಲ್ ಆಪರೇಷನ್ ಆಗಿದೆ. ಆಪರೇಷನ್ ಆಗಿತ್ತು ಬಂದ್ರೆ ಹಿಂಗೆ ಮಂಡಿ ಆಪರೇಷನ್. ಏನದು ಸೋಯಾ ಚಂಕ್ಸ್. ಅದೇನು ಸೋಯಾ ಚಂಕ್ಸ್ ಹಂಗಂದ್ರೆ ಇಟ್ಸ್ ಇಂಗ್ಲಿಷ್ ಅವ್ರು ತಿನ್ನೋದು, ಬ್ರಿಟಿಷ್ ದೇಶದವ್ರು ತಿಂತಿದ್ದು, ನಾವು ಇವಾಗ ತಿಂತಾ ಇದ್ದೀವಿ. ಏನು ಆಪರೇಷನ್ ಆಗಿತ್ತಲ್ಲ ಸುಮ್ಮಂದಿ ಕನ್ನಡಿ ತಾಯಿ. ಎಷ್ಟು ಫೋನ್ ಬಂದಿರೋದು ಬ್ರಾ? ಈಗ ಒಂದು 15 ಫೋನ್ ಬಂದವೆ. ಅದ್ರ 4-5 ರಿಸೀವ್ ಮಾಡೇನಿ ಅಷ್ಟೇ. ಅಂದ್ರೆ ಈಗ ಫೋನ್ ಮಾಡ್ತಿರ್ತೀವಿ, ಫೋನ್ ಮೇಲೆ ಫೋನ್ ಬರ್ತಿರ್ತವೆ, ರಿಸೀವ್ ಮಾಡಕ್ಕಾಗಲ್ವಲ್ಲ. ಹಂಗೆ ಏನಪ್ಪ ಅಮ್ಮ 3 ಹೊತ್ತಿಗಾಗಂಗೆ ಬಾತ್ ಮಾಡ್ಕಮ್ಮ. ಬಾತ್ನೆ 3 ಹೊತ್ತು ತಿನ್ಬೇಕು ಅಪ್ಪ. ನಡಿ ಸುಮ್ಗ ಯಾಕಪ್ಪ? ಏನು ಇಲ್ಲ ನಡಿಯಪ್ಪ. ಅಮ್ಮ ಇರಮ್ಮ ಹೊಸಿ ರೆಸ್ಟ್ ಕೊಡಮ್ಮ. ಹೊಸಿ ಪನ್ನೀರುವೆ ಅದನ್ನು ಮಾಡ್ಕೊಡು ಹೊಸಿ ಡ್ಯಾಡಿ. ನಾಳೆ ಎಷ್ಟೊತ್ತಿಗೆ ಹೋಗವ? ಇವಾಗ ನೈಟು ಒಂದು 10 ಗಂಟೆ ಆಗದೆ ನಾನು ಒಟ್ಟಿಗೆ ಬಂದು. ಇವಾಗ ಮನಗಿದ್ದು ನಾಳೆ ಬೆಳಗಿನ ಜಾವ ಅಷ್ಟೊತ್ತಿಗೆ 12 ಗಂಟೆ ಅಷ್ಟೆಲ್ಲ ಬೇಗ ಬರ್ತೀವಿ ನಾವು. ಡ್ಯಾಡಿ ಗುಡ್ ನೈಟ್ ಡ್ಯಾಡ್. ಊಟ ತಿಂದಿಯಪ್ಪ? ತಿಂದ್ಕೊಂಡು ನಡಿಯಪ್ಪ. ಎಷ್ಟು ತಿಂದ? ಎಷ್ಟು ತಿನ್ನ ನಡಿ ತಿನ್ನ ಎಷ್ಟು ತಿನ್ಬೋದು ಅಷ್ಟು ತಿಂತಾರ. ಲವ್ ಯು ಡ್ಯಾಡ್, ಗುಡ್ ನೈಟ್. ನಾನೇ ಪನ್ನೀರ್ ರೆಡಿ ಮಾಡ್ಕೊತವನು ಯೂಟ್ಯೂಬ್ ನೋಡ್ಕೊಂಡು. ಬೇಯಿಸಿದೆ ನೋಡಿ ನನ್ನ ಪ್ರೋಟೀನ್ ಊಟ. ಇವತ್ತು ನೋಡ ಇಲ್ಲಿ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ನನಗೆ. ನೀವು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ತುಂಬ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಲವ್ ಜಾಸ್ತಿ. ಟಾಟಾ, ಬಾಯ್ ಬಾಯ್.